ನಾವು ಒಂದು ಟಾಪಿಕ್ ವಿಚಾರವಾಗಿ ನಾವು ಧ್ಯಾನ ಮಾಡೋ ಪ್ರಾಮುಖ್ಯವುಳ್ಳಂಥ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಒಂದು ಟಾಪಿಕ್ನ ಹೆಸರು ಏನಾಗಿದೆ? ತಿರುಗಿ ಹೋಗೋದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ತಿರುಗಿ ಯಾರ ಬಳಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಿನ್ನೆಲ್ಲ ವಾಕ್ಯಗಳನ್ನು ನಾವು ಯಾರ ಬಳಿಗೆ ನಾವು ತಿರುಗಿ ಹೋಗಬೇಕಾಗಿದೆ? ನಾವು ದೇವರ ಬಳಿಗೆ ನಾವು ತಿರುಗಿ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆ ಒಂದು ವಿಷಯದ ವಿಚಾರವಾಗಿ ಇನ್ನೂ ಅಧಿಕವಾಗಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಏಕೆಂತಂದರೆ ವಾಕ್ಯ ಒಳ್ಳೆ ನೆಲದ ಮೇಲೆ ಬೀಳಬೇಕು. ಹಲ್ಲೆಲೂಯಾ. ಒಳ್ಳೆ ನೆಲದ ಮೇಲೆ ಬಿದ್ದಾಗ ಮಾತ್ರವೇ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲು ಸಾಧ್ಯ. ಮುಂದೊಂದು ದಿವಸ ಈ ಒಳ್ಳೆ ನೆಲ ಯಾವ ರೀತಿಯಲ್ಲಿ ಉಂಟಾಗುತ್ತೆ ಅನ್ನುವ ವಿಚಾರವಾಗಿ ನಾವು ಧ್ಯಾನ ಮಾಡೋಣ. ಈ ಒಳ್ಳೆ ನೆಲ ನಮ್ಮ ಹೃದಯ ಒಳ್ಳೆ ನೆಲವಾಗಬೇಕಂತಂದರೆ, ದೇವರ ಆತ್ಮನು ನಮ್ಮ ಒಳಗಡೆ ಆತನ ಬೀಜವನ್ನು ಬಿತ್ತಬೇಕು ಅಂತಾದರೆ, ಆ ವಾಕ್ಯ ಎಂಬ ಬೀಜ ಬಿತ್ತಿ ಕೇವಲ ವ್ಯರ್ಥವಾಗಿ ಒಂದು ಸ್ಥಳದಲ್ಲಿ ಬಿದ್ದ ಬೀಜವಾಗಿರ್ಬೋದು, ದಾರಿ ಮಗುಲಲ್ಲಿರ್ಬೋದು, ಅಥವಾ ಬಂಡೆಯ ಮೇಲೆ ಇರ್ಬೋದು, ಅಥವಾ ಮುಳ್ಳಿನ ಮಧ್ಯದಲ್ಲಿ ಇರ್ಬೋದು, ಈ ರೀತಿಯಲ್ಲದು ಬೀಳದೆ ಒಳ್ಳೆಯ ನೆಲ, ಒಳ್ಳೆಯ ಮಣ್ಣಿನ ಮೇಲೆ ಬೀಳುವಂತೆ ಕರ್ತನು ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ನಡೆಸುವುದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೇನೆ, ಉತ್ತರ ನೀವು ಹೇಳ್ಬೋದು. ನಿಮ್ಮ ಬಾಯಿಯ ಒಂದು ಚಲನೆಯಿಂದ ನಾನು ಅರ್ಥ ಮಾಡ್ಕೋಬೋದು ಯಾರಿಗೆ ಉತ್ತರ ಬಂದಿದೆ. ಇಲ್ಲಾಂದ್ರೆ ಯಾರಾದರೂ ಒಬ್ಬರು ಜೋರಾಗಿ ಹೇಳ್ಬೋದು, ಅಥವಾ ಪುನಿ ಮೊಬೈಲಿಂದ ಯಾರಾದರೂ ಉತ್ತರವನ್ನು ಹೇಳ್ಬೋದು. ಪ್ರಶ್ನೆ ಏನಂತಂದರೆ, ಮೊದಲನೇ ಬಾರಿ ಯೇಸು ಸತ್ಯವೇದದಲ್ಲಿ ದೇವರು ಒಬ್ಬರಿಗೆ ತಿರುಗಿ ಹೋಗು ತಂದ್ಕೊಂಡು ಹೇಳ್ತಾರೆ, ಅದು ಯಾರಿಗೆ ಹೇಳಿದ್ದು? ಹಾಗರ. ಸರಿಯಾದ ಉತ್ತರ. ದೇವರಿಗೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಉತ್ತರವನ್ನ ದೇವರು ತಾನೇ ಅನುಗ್ರಹಿಸಿದ್ದಾನೆ ಅನ್ನೋದನ್ನು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಗಾರಳ ವಿಚಾರವಾಗಿ ನೋಡುವಾಗ, ಹಾಗಾರಳಿಗೆ ತಿರುಗಿ ಹೋಗು ಅಂತ ಅನ್ಕೊಂಡು ಹೇಳ್ತಾರೆ. ಆ ತಿರುಗಿ ಹೋಗುಂದ ಯಾಕೆ ಹೇಳಿದ್ರು, ಏನ್ ನಡೀತಲ್ಲಿ, ಅದರಿಂದ ನಾವೇನು ಕಲಿತೀವಿ ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿತುಕೊಳ್ಳೋಣ. ಹೋಗೋಣ. ಆದಿಕಾಂಡ 16ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಆದಿಕಾಂಡ 16ನೇ ಅಧ್ಯಾಯ. ಈ ಹಾಗಾರಳು ಎಲ್ಲಿಂದ ಈಕೆ ಬಂದಾತಳಾಗಿದ್ದಾಳೆ? ಇವಳು ಹೇಗೆ ಈ ಒಂದು ದೈವಿಕ ಕುಟುಂಬಕ್ಕೆ ಸೇರ್ಕೊಂಡು, ಈ ದೈವಿಕ ಕುಟುಂಬದಲ್ಲಿ ಇವಳ ಪಾತ್ರ ಏನು ಪ್ರಾರಂಭದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಹಾಗಾರಳು ಎಂದು ನೋಡುವಾಗ, ಆಕೆಯ ಒಂದು ಆ ಪದದ ಅರ್ಥ ನೋಡುವಾಗ, ಅದು ಕೈ ಬಿಡಲ್ಪಟ್ಟವಳು, ಅಥವಾ ಎರಡನೇದಾಗಿ ನೋಡುವಾಗ ಇಬ್ರಿಯ ಅರ್ಥವನ್ನು ನೋಡುವ ಒಂದು ಕೈ ಬಿಡಲ್ಪಟ್ಟವಳು, ಇಲ್ಲಾಂದ್ರೆ ಓಡಿ ಬಂದವಳು. ಒಂದು ಕೈ ಬಿಡಲ್ಪಟ್ಟವಳು, ಇಲ್ಲಾಂದ್ರೆ ಓಡಿ ಬಂದವಳು. ಮೂರನೇದಾಗಿ ಆ ಹಾಗಾರ್ ಎಂಬ ಇಬ್ರು ಅರ್ಥ ನಾವು ನೋಡ್ತಾ ಇದ್ದೇವೆ, ತಿರುಗಾಡುವವಳು. ಅದೇ ರೀತಿಯಲ್ಲಿ ನಾಲ್ಕನೇದಾಗಿ ನೋಡ್ತಾ ಇದ್ದೇವೆ, ತಪ್ಪಿಸಿಕೊಂಡು ಬಂದವಳು ಅನ್ನುವ ರೀತಿಯ ಒಂದು ಅರ್ಥವನ್ನ ಹಾಗಾರಳಿಗೆ ಆ ಹೆಸರಿಗೆ ಕೊಡಲ್ಪಟ್ಟಿದೆ. ಆ ಹೆಸರಿಗೆ ಹೆಸರಿಟ್ಟಂತ ಆ ಒಂದು ಸ್ತ್ರೀ ಎಲ್ಲಿ ಬಂದು ಸೇರ್ತಾಳೆ? ಒಂದು ದೈವಿಕ ಕುಟುಂಬಕ್ಕೆ ಸೇರ್ತಾಳೆ. ಯಾವ ಕುಟುಂಬ ಎಂದು ನೋಡುವಾಗ, ಅಬ್ರಹಾಮ ಮತ್ತು ಸಾರಳ ಕುಟುಂಬಕ್ಕೆ ಬಂದು ಸೇರ್ತಾಳೆ. ಅಬ್ರಹಾಮ ಸಾರಳ ಕುಟುಂಬಕ್ಕೆ ಬಂದು ಸೇರ್ತಾಗ ಯಾವ ರೀತಿಯಲ್ಲಿ ಸೇರ್ತಾಳೆ? ಆಕೆ ಒಬ್ಬ ಸೇವಕಿಯಾಗಿ. ಇನ್ನೊಂದು ಗ್ರಂಥ ಮಿಡ್ರಾಶ್ ಅಂತ ಅನ್ಕೊಂಡು ಹೇಳ್ತಾರೆ. ಆ ಮಿಡ್ರಾಶ್ ಎನ್ನುವಂತ ಯಹೂದಿಗಳ ಗ್ರಂಥದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆಕೆ ಅಬ್ರಹಾಮನ ಐಗುಪ್ತ ದೇಶದಿಂದ ತನ್ನ ದೇಶಕ್ಕೆ ತಿರುಗಿ ಬರುವಾಗ, ಆತನು ತಿರುಗಿ ಬರುವಂತ ಸಂದರ್ಭದಲ್ಲಿ ಆತನಿಗೆ ಅಲ್ಲಿ ಆ ಫರೋಹನು ಒಂದು ದಾಸಿಯನ್ನ ಕಳಿಸಿಕೊಡ್ತಾನೆ. ದಾಸಿಯನ್ನು ಏಕೆ ಕಳಿಸಿಕೊಳ್ತಾನೆ ಎಂದು ನೋಡುವಾಗ, ದೇವರ ಮಹಿಮೆ, ದೇವರು ಫರೋಹನ ಜೊತೆ ಮಾತನಾಡಿ ಸಾರಾಳನ್ನ ಕಾಪಾಡಿದನು. ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಸಾರಾಳನ್ನ ಫರೋಹನ ಅಪಹರಿಸಿ ತೆಗೆದುಕೊಂಡು ಹೋಗ್ತಾನೆ, ತನ್ನ ಹೆಂಡತಿಯಾಗಿ ಮಾಡಬೇಕು ಅಂತ ಹೋಗ್ತಾನೆ. ಆ ಸಮಯದಲ್ಲಿ ಆ ದೇವರು ತಾನೇ ಆ ಸಾರಾಳನ್ನ ಕಾಪಾಡಿ ಅಬ್ರಹಾಮನ ಕೈಗೆ ಒಪ್ಪಿಸ್ತಾನೆ. ಅದೇ ರೀತಿಯಲ್ಲಿ ಅವರ ಮಧ್ಯದಲ್ಲಿ ಒಂದು ಒಪ್ಪಂದ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಹಾಗರಳೆಂಬ ಸೇವಕಿಯನ್ನ ನನ್ನ ಉಡುಗೊರೆಯಾಗಿ ನೀನು ಇಟ್ಟುಕೋ. ಆ ಹಾಗರಳು
ಆಕೆ ಸೇವಕಿ ಆಗಿರಲಿಲ್ಲ, ಐಗುಪ್ತ ದೇಶದ ಫರೋವನ ಮಗಳಾಗಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. ಆ ಒಂದು ಗ್ರಂಥ, ಆ ಒಂದು ಚರಿತ್ರೆಯ ಗ್ರಂಥ, ಈ ಫರೋಹನ ಮಗಳು ಹಾಗಾರಳು ಅಂದರೆ ಮಗಳಂದಿರಲ್ಲಿ ಎಷ್ಟು ಜನ ಮಕ್ಕಳಿದ್ರು, ಆ ಒಂದು ಮಕ್ಕಳಲ್ಲಿ ಒಬ್ಬಳು ಹೆಣ್ಣು ಮಗಳು ಹಾಗರಳಾಗಿದ್ರು. ಹಾಗರಳನ್ನ ದಾಸಿಯಾಗಿ ತನ್ನ ಅಬ್ರಹಾಮನ ಸೇವೆಗಾಗಿ, ಅಬ್ರಹಾಮನ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಕ್ಕಾಗಿ ಕಳಿಸಿಕೊಡುದು. ಹಾಗಾದ್ರೆ ಆಲೋಚನೆ ಮಾಡ್ರಿ, ಅಬ್ರಹಾಮನ ಒಂದು ಸ್ಥಿತಿ, ಪೊಸಿಷನ್, ಸ್ಥಾನ, ಮಾನ ಯಾವ ರೀತಿಯಲ್ಲಿ ಇತ್ತು ಆ ಸಂದರ್ಭದಲ್ಲಿ ಅನ್ಕೊಂಡು ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಒಂದು ರಾಜನಿಗೆ ಇನ್ನೊಬ್ಬ ರಾಜ ಬಳುವಳಿಯಾಗಿ ಉಡುಗೊರೆಯಾಗಿ ಕೊಟ್ಟಂತ ಒಂದು ಉಡುಗೊರೆ ಯಾರಾಗಿದ್ಲು? ಹಾಗರಳಾಗಿದ್ಲು. ಆದ್ರೆ ಹಾಗರಳು ಈ ದೈವಿಕ ಕುಟುಂಬಕ್ಕೆ ಬರ್ತಾರೆ. ನೋಡ್ರಿ, ಸುಮ್ಮನೆ ಯಾರು ಕೂಡ ಯಾವ ಒಂದು ದೈವಿಕ ಕುಟುಂಬಕ್ಕೆ ಬರೋದಿಲ್ಲ. ಸುಮ್ಮನೆ ಯಾರನ್ನು ಕೂಡ ಕರ್ತನು ಸಭೆಗೆ ತಂದು ಸೇರಿಸೋದಿಲ್ಲ. ಸುಮ್ಮನೆ ಯಾರನ್ನು ಕೂಡ ಒಂದು ದೈವಿಕ ಕುಟುಂಬದ ಜೊತೆ ಅಥವಾ ದೈವಿಕ ವ್ಯಕ್ತಿಯ ಜೊತೆ ಕನೆಕ್ಷನ್ ಅನ್ನ ದೇವರು ಕೊಡೋದಿಲ್ಲ. ಯಾಕೆ ಕನೆಕ್ಷನ್ ಅನ್ನ ಕೊಡ್ತಾರೆ ಅಂತಂದ್ರೆ, ಕರ್ತನು ಅವರ ಮೇಲೆ ಒಂದು ಯೋಜನೆಯನ್ನು ಇಟ್ಟಿರ್ತಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ನಾವು ಕೂಡ ದೈವಿಕ ವ್ಯಕ್ತಿಗಳ ಮುಖಾಂತರವಾಗಿ ಸುವಾರ್ತೆಯನ್ನು ಹೊಂದಿ ನಾವು ದೇವರ ಕಡೆ ಬಂದಿದ್ದೇವೆ. ನಮಗೆ ನೆನೆಸೋದಕ್ಕೆ ಸಾಧ್ಯನ? ಈ ವ್ಯಕ್ತಿ ನಮಗೆ ಯಾಕೆ ಪರಿಚಯ ಆದ್ರು? ಈ ವ್ಯಕ್ತಿ ನಮಗೆ ಈ ಮಾತುಗಳನ್ನ ಹೇಳುವಾಗ ಈ ಮಾತುಗಳು ನಮಗೆ ಮೊದಲೇ ಗೊತ್ತಿತ್ತು. ಆದರೂ ಕೂಡ ಈ ಮಾತನ್ನ ಕೇಳಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಇವರಿಂದ ಅಗಲದ ರೀತಿಯಲ್ಲಿ ನಮಗೆ ಒಂದು ಕನೆಕ್ಷನ್ ಉಂಟಾಯ್ತಲ್ಲ, ಅನ್ಯೋನ್ಯತೆ ಉಂಟಾಯ್ತಲ್ಲ, ಅಥವಾ ಈ ಸಭೆಯಲ್ಲಿ ನನಗೆ ಈ ರೀತಿಯ ಒಂದು ಅನ್ಯೋನ್ಯತೆ ಅನೇಕ ಬಾರಿ ನಾನು ಕನೆಕ್ಷನ್ ಅನ್ನ ಕಡಿದುಕೊಳ್ಳಬೇಕೆಂದು ಬಯಸಿದ್ರು ಕೂಡ ಅದು ನನಗೆ ಸಾಧ್ಯವಾಗಲಿಲ್ಲಲ್ಲ. ಕ್ರಿಸ್ತನ ಪ್ರೀತಿ ನನ್ನನ್ನ ಒಟ್ಟುಗೂಡಿಸಿತಲ್ಲ, ಕ್ರಿಸ್ತನ ಪ್ರೀತಿ ನನ್ನನ್ನು ನಡೆಸಿತಲ್ಲ ಅನ್ನೋದನ್ನ ಇವತ್ತಿನ ದಿವಸ ನಾವು ನೆನಪು ಮಾಡಬೇಕು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಹಾಗರಳನ್ನು ಕೂಡ ಅದೇ ರೀತಿಯ ಒಂದು ದೈವಿಕ ಕುಟುಂಬಕ್ಕೆ ತಂದು ಸೇರಿಸುವುದನ್ನು ನಾವು ನೋಡಿದೆ. ಆ ದೈವಿಕ ಕುಟುಂಬ ಯಾರೆಂದು ನೋಡುವಾಗ ಆತನ ನಂಬಿಕೆ ತಂದೆ, ಅಂದ್ರೆ ಈ ಸಂದರ್ಭದಲ್ಲಿ ಆತನ ನಂಬಿಕೆ ತಂದೆ ಆಗಿಲ್ಲ, ಆತನಿಗೆ ಇನ್ನೂ ನಂಬಿಕೆ ತಂದೆ ಆಗೋದಕ್ಕೆ ಅನೇಕ ವರ್ಷಗಳ ಕಳೆದವು. ಯಾಕಂದ್ರೆ 86ನೇ ವಯಸ್ಸಿಗೆ ಈ ಇಷ್ಮಾಯಲನ್ನು ಹುಟ್ಟೋದು. ಆದ್ರೆ ಅದನ್ನು ವಾಗ್ದಾನ ಪುತ್ರನನ್ನ ಹೊಂದೋದು ಮತ್ತು ಅದೇ ರೀತಿ ಅದನ್ನು ನಂಬಿಕೆಯ ತಂದೆ ಅನಿಸಿಕೊಳ್ಳೋದು ಯಾವುದನ್ನು 100ನೇ ವಯಸ್ಸಿನಿಂದ ನಾವು ನೋಡ್ತೇವೆ. ಇನ್ನೂ ಕೂಡ 14 ವರ್ಷಗಳು ಆ ಸಮಯದಲ್ಲಿ ಬಾಕಿ ಇದೆ ಎಂದು ನಾವು ನೋಡ್ತಾ ಇದ್ದೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಓದಿಕೊಳ್ಳೋಣ ವಾಕ್ಯನ. ಆದಿಕಾಂಡ 16ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಅಬ್ರಹಾಮನು ಹೆಂಡತಿಯಾದ, ನಮಗೆ ಅರ್ಥ ಗೊತ್ತಿರಬೇಕು, ಅಬ್ರಹಾಮನು ಮತ್ತು ಅಬ್ರಹಾಮನಲ್ಲಿ ವ್ಯತ್ಯಾಸ ಇದೆ. ಆತನ ಹೆಸರಿನಲ್ಲಿ ದೇವರು ಆತನನ್ನು ಅಬ್ರಹಾಮನ್ ಎಂದು ಕರೆದನು, ಆದರೆ ಆತನ ಇದ್ದಂತ ಹೆಸರು ಅಬ್ರಹಾಮನ್ ಎಂದು ನಾವು ನೋಡ್ತಾ ಇದ್ದೇವೆ. ಆತನ ನಂಬಿಕೆ ತಂದೆಯಾದ ನಂತರ ಆತನ ಅಬ್ರಹಾಮನ್ ಎಂದು ಕರೆಯಲ್ಪಟ್ಟನೆಂದು ನಾವು ನೋಡ್ತೇವೆ. ಅದನ್ನ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಮುಂದೆ ಹೋಗೋಣ. ಅಬ್ರಹಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳೆಂದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗಮನಿಸಿರಿ, ವಾಕ್ಯವನ್ನ ನೋಡುವಾಗ ಅಬ್ರಹಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ, ಆದ್ರೆ ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಅಂದ್ರೆ ಅವಳೊಂದು ಆಪ್ಷನ್ ಇತ್ತು ಅಂತ ಅನ್ಕೊಂಡು ಅಲ್ಲಿ ನಾವು ಗಮನಿಸಬಹುದು. ಹೀಗಿರಲಾಗಿ ಸಾರಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸಾರಳಿಗೆ ಮತ್ತು ಅಬ್ರಹಾಮನಿಗೆ ವಾಗ್ದಾನ ಏನಿತ್ತು ಅಂದ್ರೆ, ನಾನು ನಿಮ್ಮಿಂದಲೇ ಒಂದು ವಾಗ್ದಾನ ಪುತ್ರನನ್ನ ನಾನು ಕೊಡುತ್ತೇನೆ ಅಂತ ಅನ್ಕೊಂಡು ಕರ್ತನ ಹೇಳಿದನು. ಆದ್ರೆ ಇಲ್ಲಿ ಸಾರಳು ಒಂದು ತನ್ನ ಒಂದು ಆಶೀರ್ವಾದವನ್ನ ಪಡೆಯುವುದಕ್ಕೆ ಅರ್ಜೆಂಟ್ ಮಾಡಿದ್ರಿಂದ, ತನ್ನ ಆಶೀರ್ವಾದವನ್ನ ಪಡೆಯುವುದಕ್ಕೆ ಮುಗಿಬಿದ್ದರಿಂದ, ತನ್ನ ಆಶೀರ್ವಾದವನ್ನ ಪಡೆಯುವುದಕ್ಕೆ ಅದನ್ನ ಸಮಯಕ್ಕೆ ಮುಂಚೆ ನಾನು ಪಡೆದುಕೊಳ್ಳಬೇಕೆಂದು ಬಯಸಿದ ನಿಮಿತ್ತವಾಗಿ ಈ ಒಂದು ಕಾರ್ಯ ನಡೀತಾ ಇದೆ. ಗಮನಿಸ್ರಿ, ಅಲ್ಲಿ ಸಾರಯಳು ಮತ್ತು ಅಬ್ರಹಾಮನಿಗೆ ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಈ ಒಂದು ವಾಕ್ಯವನ್ನ ಅನೇಕ ಜನರು ಈ ಒಂದು ದಿನಮಾನದಲ್ಲಿ, ನಾನು ಒಂದು ವಿಚಾರ ನಿಮಗೆ ಇಲ್ಲಿ ತಿಳಿಸಬೇಕಾಗಿದೆ. ಈ ದಿನಮಾನದಲ್ಲಿ ಅನೇಕ ವಿಶ್ವಾಸಿಗಳು, ಸೇವಕರು, ಅಪೊಸ್ತಲರು, ಪ್ರವಾದಿಗಳು, ಅದೇ ರೀತಿಯಲ್ಲಿ ಸುವಾರ್ತಿಕರು, ಉಪದೇಶಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ ರೀತಿಯಲ್ಲಿ ಸಾರಯಳು ಅಥವಾ ಯಾಕೋಬನ ಜೀವಿತದಲ್ಲಿ
ಯಾವ ರೀತಿಯಲ್ಲಿ ಅನೇಕ ಹೆಂಡತಿಯರಿದ್ರು, ದಾವಿದನಿಗೆ ಅನೇಕ ಹೆಂಡತಿಯರಿದ್ರು, ಅದೇ ರೀತಿ ಸೌಲನಿಗೆ ಅನೇಕ ರೀತಿಯ ತುಂಬಾ ಜನ ಹೆಂಡತಿಯರಿದ್ರು, ಸೊಲೊಮೋನನು ಅನೇಕ ಜನರನ್ನ ಹೆಂಡತಿಯರನ್ನು ಮಾಡಿಕೊಂಡು, ಇದೆಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ನಡೆದಂತ ಘಟನೆ ಆಗಿದೆ. ಆ ಸಮಯದಲ್ಲಿ ಪ್ರೀಸ್ಟ್ಲಿ ಮತ್ತು ಪ್ರವಾದಿಗಳು ಮತ್ತು ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಪ್ರವಾದಿಗಳು, ಪ್ರೀಸ್ಟ್ಲಿ ಮತ್ತು ಯಾಜಕತ್ವದ ಒಂದು ಕಾಲಮಾನ ನಡೀತಿದ್ರಿಂದ ಆ ಒಂದು ಕಾಲದಲ್ಲಿ ಅದು ಪರ್ಮಿಟ್ ಇತ್ತು. ಯಾಕಂತಂದ್ರೆ ಕರ್ತನು ಒಂದು ಜನ ಸಮೂಹವನ್ನ, ತನ್ನ ಒಂದು ರಾಜ್ಯಕ್ಕೋಸ್ಕರ ಜನ ಸಮೂಹವನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ, ಜನಾಂಗವನ್ನ ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಆತನ ಕಾರ್ಯವನ್ನ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಹೇಳಿರಲಿಲ್ಲ. ಆದರೆ ಮನುಷ್ಯನ ಜೀವಿತದಲ್ಲಿ ಯಾವಾಗ ತನ್ನ ಹೆಂಡತಿಯನ್ನ ಬಿಟ್ಟು ಇನ್ನೊಬ್ಬನ ಹೆಂಡತಿಯನ್ನು ಇಷ್ಟಪಡುವುದಕ್ಕೆ ಪ್ರಾರಂಭಿಸಿದನೋ, ಯಾಕಂದ್ರೆ ದಶಾಜ್ಞೆಯಲ್ಲಿ ನಮಗೆ ಸ್ಪಷ್ಟವಾಗಿದೆ, ನಾವು ಇನ್ನೊಬ್ಬರ ಆಳನ್ನಾಗಲಿ ಇನ್ನೊಬ್ಬರ ಹೆಣ್ಣಾಳು ಗಂಡಾಳನ್ನಾಗಲಿ ನಾವು ಆಶೆ ಪಡಕೂಡುದು ಅಂತ ಅನ್ಕೊಂಡಿದೆ. ಅದಕ್ಕೋಸ್ಕರವಾಗಿ ಕರ್ತನು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾನೆ ಅದನ್ನ. ಆದರೆ ಈಗಿನ ದಿನಮಾನಗಳಲ್ಲಿ ಏನಿದೆ, ಸೇವಕರಾಗ್ಲಿ, ಈಗಿನ ದಿನದಲ್ಲಿರುವಂತ ಪ್ರವಾದಿಗಳು, ವಿಶ್ವಾಸಿಗಳಾಗಿರ್ಲಿ, ಯಾಕೋಬನು ಮದುವೆ ಮಾಡಿಕೊಂಡಿಲ್ವಾ, ಅಬ್ರಾಮನು ಎರಡನೇ ಮದುವೆ ಮಾಡ್ಕೊಂಡಿಲ್ವಾ, ಅಥವಾ ಸೊಲೊಮೋನನು ಬೇರೆ ಮದುವೆ ಮಾಡಿಕೊಂಡಿಲ್ವಾ ಅನ್ನೋದನ್ನ ಅಡ್ವಾಂಟೇಜ್ ಆಗಿ ತನ್ನ ವಾಕ್ಯವನ್ನ ತೆಗೆದುಕೊಂಡು ಅನೇಕ ಜನರು ಇನ್ನೊಂದು ಮದುವೆ ಅಥವಾ ಇನ್ನೊಂದು ಹೆಂಡತಿ ಅಥವಾ ಇನ್ನೊಂದು ರಿಲೇಶನ್ಶಿಪ್ ಅನ್ನ ಇಟ್ಟುವುದಕ್ಕೆ ಈ ದಿನಮಾನಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪ್ರೇರೆ ಏನ್ ಮಾಡೋದು? ಇದು ದೇವ ಜನರ ಮಧ್ಯದಲ್ಲಿ, ದೇವ ಸೇವಕರ ಮಧ್ಯದಲ್ಲಿ, ದೇವರ ಒಂದು ಸಭೆಯ ಮಧ್ಯದಲ್ಲಿ ನಡೆಯುವ ದುರದೃಷ್ಟಕರವಾದ ಒಂದು ಘಟನೆಯಾಗಿದೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರೇರೆ, ಒಬ್ಬನಿಗೆ ಒಬ್ಬನೇ ಹೆಂಡತಿ, ಒಬ್ಬನಿಗೆ ಒಬ್ಬನೇ ಗಂಡ ಅನ್ನುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಯಾರು ನಮಗೆ ದೇವರು ಕೊಟ್ಟಿದ್ದಾರೋ ಅವರಿಗೆ ನಾವು ಪ್ರಾಮಾಣಿಕರಾಗಿ ನಡೆಯಬೇಕಾಗಿದೆ. ಅವರಿಗೆ ನಾವು ಪ್ರಾಮಾಣಿಕತೆಯಿಂದ ಇರಬೇಕಾಗಿದೆ. ಅವರಿಗೆ ಮಾತ್ರವೇ ನಾವು ನೀತಿವಂತರಾಗಿ ನಾವು ನಡೆಯುವಂತ ಒಂದು ನಿರ್ಬಂಧ ಕರ್ತನು ನಮಗೆ ಕೊಟ್ಟಿದ್ದಾನೆ. ಯಾವ ಸೇವಕರು, ಕೆಲವರು ಬಂದು ನಿಮಗೆ ತಿಳಿಸ್ಬೋದು, ಯಾಕೆಂದ್ರೆ ಈಗಿನ ದಿನಮಾನ ತುಂಬಾ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಈ ಭಾರತ ದೇಶದಲ್ಲಿ ಅನೇಕ ವಿಚಾರಗಳು ನಡೀತಾ ಇದ್ದಾವೆ. ನಮ್ಮ ಒಂದು ಹಾಸನ ಪಟ್ಟಣದಲ್ಲಿ ಅನೇಕ ವಿಚಾರ ನಡೀತಾ ಇದ್ದಾವೆ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರ ನಡೀತಾ ಇದ್ದಾವೆ. ಇದನ್ನೆಲ್ಲವನ್ನು ನಾವು ಕಿವಿಗೆ ಹಾಕೊಂಡು ಆ ಒಂದು ನಮ್ಮ ಆತ್ಮಿಕ ವ್ಯಕ್ತಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಆ ಸೇವಕ ಹಿಂಗ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರವಾಗಿ ನಾನು ಕೂಡ ರಿಲೇಶನ್ಶಿಪ್ ಅನ್ನ ಇಟ್ಕೋಬಹುದು, ಸಂಬಂಧಗಳನ್ನ ಮಾಡ್ಕೋಬಹುದು, ಕೆಟ್ಟ ಸಂಬಂಧಗಳನ್ನ ಅಥವಾ ರಹಸ್ಯ ಸಂಬಂಧಗಳನ್ನ ಮಾಡ್ಕೋಬಹುದು ಅಂತ ಅನ್ಕೊಂಡು ಯಾವುದೇ ಕಾರಣಕ್ಕೂ ಅದಕ್ಕೆ ಸತ್ಯವೇದ ಬೆಂಬಲ ಇಲ್ಲ. ಅವರು ಬಿತ್ತಿರುವಂತ ಎಲ್ಲಾ ಬೀಜಗಳಿಗೆ ಅವರು ಕೊಯ್ಯುವಂತ ದಿನ ಬರುತ್ತೆ ಪ್ರೇರೆ. ಅದಕ್ಕೋಸ್ಕರವಾಗಿ ಅವರನ್ನ ಹಿಂಬಾಲಿಸುವ ಅಗತ್ಯ ಇಲ್ಲ. ನಾವು ಯಾರನ್ನ ಹಿಂಬಾಲಿಸಬೇಕಾಗಿದೆ? ಯೇಸು ಕ್ರಿಸ್ತನ ಮಾತನ್ನ ಮಾತ್ರ ನಾವು ಹಿಂಬಾಲಿಸಬೇಕಾಗಿದೆ. ಹಾಲೆಲೂಯಾ. ಯಾವ ಸೇವಕರ ಮಾತನ್ನಲ್ಲ, ಯಾವ ಸೇವಕರ ಡೈಲಾಗ್ಗಳನ್ನಲ್ಲ, ಯಾವ ಸೇವಕರ ಸ್ಟೇಟ್ಮೆಂಟ್ಗಳನ್ನಲ್ಲ, ಯಾವ ಸೇವಕರ ಹಾಡುಗಳನ್ನಲ್ಲ, ನಾವು ಯೇಸು ಕ್ರಿಸ್ತನ ಮಾತುಗಳನ್ನು ಮಾತ್ರ ಹಿಂಬಾಲಿಸಬೇಕಾಗಿದೆ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗಿರಲು ಸಾರಾಯಳು ಅಬ್ರಹಾಮನಿಗೆ, ಈ ಸಾರಾಯಳು ಸಮಯಕ್ಕಿಂತ ಮುಂಚೆ ಆಕೆ ಅರ್ಜೆಂಟ್ ಮಾಡ್ತಾಳೆ. ಆ ಸಮಯದಲ್ಲಿ ಅವಳೇನ್ ಮಾಡ್ತಾಳೆ? ತನ್ನ ದಾಸಿಯನ್ನ ಅಬ್ರಹಾಮನಿಗೆ ಕೊಟ್ಟು ಬಿಡ್ತಾಳೆ. ಅಬ್ರಹಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತಳಾದ ಅಗಾರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಅಗಾರಳನ್ನು ಕೂಡಲು ಬಸರಾದಳು. ಈಗ ಆಶೀರ್ವಾದ ಯಾರಿಗೆ ಸಿಗ್ತಾ ಇದೆ? ಈ ಹಾಗರಳ ಮುಖಾಂತರವಾಗಿ ನಮ್ಮ ಕುಟುಂಬಕ್ಕೆ ಬರ್ತಾ ಇದೆ ಅಂತ ಅನ್ಕೊಂಡು ಯಾರು ಅನ್ಕೊತಾ ಇದ್ದಾರೆ? ಅಬ್ರಾಮನ ಅಂದ್ಕೊಳ್ತಿದ್ದಾನೆ. ಅದೇ ರೀತಿಯಲ್ಲಿ ಸಾರಳು ಅದಕ್ಕಿಂತ ಮುಂಚಿತವಾಗಿ ಅಂದ್ಕೊಳ್ತಿದ್ದಾಳೆ. ಬಸರ ಆದನೆಂದು ತಿಳ್ಕೊಂಡಾಗ ಅವಳು ಯಜಮಾನಿಯನ್ನ ತಾತ್ಸಾರ ಮಾಡಿದಳು. ಯಾವಾಗ ತನಗೆ ಆಶೀರ್ವಾದ ಸಿಗುತ್ತೆ, ತನ್ನ ಯಜಮಾನನ, ಅದೇ ರೀತಿಯಲ್ಲಿ ರಾಜನು, ಪ್ರವಾದಿಯು, ಆ ಸಮಯದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿರೋ ಪ್ರಸಿದ್ಧನಾದ ವ್ಯಕ್ತಿಯಾದ ಅಬ್ರಾಮನ ಒಂದು ಹೆಂಡತಿಯಾಗಿ ನಾನು ಆದೆ ಅಂತ ಅನ್ಕೊಂಡು ಯಾವಾಗ ತನಗೆ ಆಶೀರ್ವಾದನು ಸಿಕ್ತು ಅಂತಂದಾಗ ಆಕೆಯ ಒಂದು ಬಿಹೇವಿಯರ್ ಅಲ್ಲಿ, ಆಕೆಯ ಸ್ವಭಾವದಲ್ಲಿ ಬದಲಾವಣೆ ಆಯಿತು. ಯಾರು ಆಕೆಗೆ ಪೊಸಿಷನ್ ಕೊಟ್ಟರೋ ಆಕೆಯ ವಿರುದ್ಧವಾಗಿ ನಿಲ್ಲುವುದಕ್ಕೆ ಪ್ರಾರಂಭಿಸಿದ್ರೆ, ಆಕೆಯ ವಿರುದ್ಧವಾಗಿ ಆಕೆಯನ್ನ ರೇಗಿಸುವುದಕ್ಕೆ, ಆಕೆಯನ್ನ ಹೀಯಾಳಿಸುವುದಕ್ಕೆ, ನನಗೆ ಸಿಕ್ಕಿದೆ ನೋಡು ನಿನಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿದಂತ ಒಂದು ಈ ಕೃಪೆ ನಿನಗೆ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಹೀಯಾಳಿಸುವುದಕ್ಕೆ ಪ್ರಾರಂಭಿಸುವುದನ್ನು ನಾವು ಗಮನಿಸುತ್ತೇವೆ. ಇವತ್ತಿನ ದಿನಮಾನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ನಮಗೊಂದು ಆಶೀರ್ವಾದ ಆದ ಕೂಡಲೇ
ಆಶೀರ್ವಾದ ಇಲ್ಲದೆ ಇರುವವರು, ಅಥವಾ ನಮ್ಮನ್ನ ಗೇಲಿ ಮಾಡಿದವರು, ಅವಮಾನ ಪಡಿಸಿದವರು, ನಮ್ಮನ್ನ ಒಂದು ದಿವಸ ಕೆಳಗಡೆ ಹಾಕಿದವರು, ಅಥವಾ ನಮ್ಮನ್ನ ಒಂದು ರೀತಿಯಲ್ಲಿ ನೋಡಿದವರು, ಅವರ ಮುಂದೆ ನಾವು ನಮ್ಮ ಆಶೀರ್ವಾದವನ್ನು ತೋರಿಸಿ ಈ ಹಾಗರಳು ಮಾಡಿದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ? ನಮ್ಮನ್ನ ಪ್ರಶ್ನೆ ಮಾಡೋಣ ಇವತ್ತಿನ ದಿವಸ. ಒಂದು ವೇಳೆ ಆ ರೀತಿ ನಾವು ಮಾಡುತ್ತಿರುವುದಾದರೆ ನಾವು ಹಾಗರಳ ಸ್ಥಾನದಲ್ಲಿದ್ದೇವೆ. ನಾವು ಹಾಗರಳ ಸ್ಥಾನಕ್ಕೆ ಇರೋದಕ್ಕೆ ನಮ್ಮನ್ನ ದೇವರು ಕರೆದಿಲ್ಲ. ನಮ್ಮನ್ನ ಸಾರಳ ಕುಮಾರ್ತೆಯರನ್ನಾಗಿ, ಅಬ್ರಾಮನ ಮಕ್ಕಳನ್ನಾಗಿ ನಮ್ಮನ್ನು ಕರೆದಿದ್ದಾರೆ. ಅಬ್ರಾಮನ ಎಷ್ಟೇ ಆಶೀರ್ವಾದ ಹೊಂದಿದ್ರು ಕೂಡ ಲೋಟನ ಮುಂದೆ ಹೋಗಿ, ನೀನು ಅವತ್ತಿನ ದಿವಸ ಯೋರ್ದಾನ್ ಹೊಳೆಯಲ್ಲಿ ತೆಗೆದುಕೊಂಡು ನಿನ್ನ ಜೀವನ ಎಲ್ಲ, ನಿನ್ನ ಕುಟುಂಬ ಎಲ್ಲ ಹಾಳಾಯ್ತು, ನೋಡು ನಾನೀಗ ಇಸಾಕನನ್ನು ಪಡೆದುಕೊಂಡಿದ್ದೇನೆ, ನನಗೆ ಮೊಮ್ಮಕ್ಕಳಿದ್ದಾರೆ, ಯಾಕೋಬನಿದ್ದಾನೆ ಅಂತ ಅಂದ್ಕೊಂಡು ನನ್ನ ಮೊಮ್ಮಕ್ಕಳು ದೊಡ್ಡ ಜನಾಂಗ ಇದೆ ಅಂತ ಅಂದ್ಕೊಂಡು ಎಂದೂ ಕೂಡ ಅಬ್ರಾಮನ ತೋರಿಸಿಲ್ಲ. ಆ ರೀತಿಯಲ್ಲಿ ನಾವು ಜೀವಿಸಲು ನಮ್ಮ ಆಶೀರ್ವಾದವನ್ನು ಕಡೆಯವರೆಗೂ ನಾವು ಉಳಿಸಿಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ಯಾವ ರೀತಿಯಲ್ಲಿ ತಾತ್ಸಾರ ಮಾಡಿರ್ಬೋದು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲನೇ ಸಮುವೇಲ 1ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ಯಾವ ರೀತಿಯಲ್ಲಿ ರೇಗಿಸ್ತಿರ್ಬೋದು? ರೇಗಿಸೋದಂದ್ರೆ ಅದು ಸರಿಯಾದ ಪದ ಅಂತ ಅಂದ್ಕೊಳ್ತೇನೆ. ತಾತ್ಸಾರಕ್ಕಿಂತ ಯಾವ ರೀತಿಯಲ್ಲಿ ರೇಗಿಸಿರ್ಬೋದು? ನಮಗೆ ರೇಗಿಸೋದು ಅನ್ನುವಂಥ ಪದ ಎಷ್ಟು ಜನ ಗೊತ್ತಿದೆ? ರೇಗಿಸೋದು, ಎಸ್, ರೇಗಿಸೋದು ಅಂತ ಅಂದ್ಕೊಂಡು ಪದ ಗೊತ್ತಿದೆ. ಏನಂತಂದ್ರೆ ಯಾವುದಾದ್ರೂ ವಿಚಾರ ಸಿಕ್ಕಿದಾಗ, ಯಾವುದಾದ್ರೂ ಅದು ಜೋಕ್ಸ್ ಅಲ್ಲ, ಅದು ಒಂದು ಹೆಲ್ದಿ ಜೋಕ್ಸ್ ಅಲ್ಲ, ಅದು ಇನ್ನೊಬ್ಬರಿಗೆ ನೋವು ಕೊಡುವಂತ, ಇನ್ನೊಬ್ಬರನ್ನ ಸಿಟ್ಟು ಬರಿಸುವಂತ, ಇನ್ನೊಬ್ಬರನ್ನ ಪ್ರಚೋದನೆ ಮಾಡುವಂತ ಒಂದು ಮಾತುಗಳೇ ರೇಗಿಸೋದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ನೋಡ್ರಿ, ಮೊದಲನೇ ಸಮುವೇಲ 1ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ಒಂದು ವ್ಯಕ್ತಿ ಒಬ್ಬರನ್ನ ರೇಗಿಸ್ತಾ ಇದ್ದಾರೆ. ಯಾವ ರೀತಿ? ಇದಲ್ಲದೆ ಆಕೆಯು, ಸವತಿಯು, ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸ್ತಾಳೆ. ಯಾರು ನೋಯಿಸ್ತಾ ಇದ್ಲು? ಪೆನಿನಳು. ಯಾರಿಗೆ ನೋಯಿಸ್ತಾ ಇದ್ಲು? ಈ ಹನ್ನಳಿಗೆ ನೋಯಿಸ್ತಾ ಇದ್ಲು, ನೋಯಿಸುತ್ತಿದ್ದಳು. ನೋಡ್ರಿ, ಆ ನೋವು, ಆ ಕೆಣಕಿರೋದು ಮತ್ತು ನೋವು ಎಷ್ಟು ಆಕೆಗೆ ಬಾಧೆ ಪಡಿಸ್ತಿದೆ ಅಂದ್ರೆ, ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗಲೆಲ್ಲ ಎಲ್ಕಾನನು ಹಾಗೇ ಮಾಡುತ್ತಿದ್ದರಿಂದ ಪೆನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲುಲ್ಲದೆ ಅಳುತ್ತಾ ಇದ್ದಳು. ಎಷ್ಟು ಮಟ್ಟಕ್ಕೆ ಆಕೆಗೆ ನೋವಾಯಿತು ಅಂತಂದ್ರೆ, ಹನ್ನಳಿಗೆ ಇವಳ ರೇಗಿಸುವಿಕೆಯ ಒಂದು ಕಾರ್ಯದಿಂದ ಆಕೆಗೆ ನಾನು ಏನಂತ ರೇಗಿಸಿರ್ಬೋದು? ನನಗೆ ನೋಡು ಮಕ್ಕಳಿದ್ದಾವೆ, ನಿನಗಿಲ್ಲ. ನನಗೆ ಆಶೀರ್ವಾದ ಇದೆ, ನಿನಗಿಲ್ಲ. ನನಗೆ ಬಿಡುಗಡೆ ಆಗಿದೆ, ನಿನಗಿಲ್ಲ. ನನಗೆ ಸ್ವಸ್ಥತೆ ಆಗಿದೆ, ನನಗೆ ಗುಣ ಆಗಿದ್ದೀನಿ ನಾನು, ನಿನಗಿಲ್ಲ. ನನಗೆ ನನ್ನ ಮನೆಯಲ್ಲಿ ಸಮೃದ್ಧಿ ಇದೆ, ನಿನಗಿಲ್ಲ. ನನಗೆಲ್ಲ ವಸ್ತುಗಳಿದ್ದಾವೆ, ನಿನಗಿಲ್ಲ. ನನಗೆಲ್ಲ ಎಲ್ಲ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ, ನಿನಗಿಲ್ಲ. ನನಗೆ ಒಳ್ಳೆ ಗಂಡ ಕೊಟ್ಟಿದೆ, ನಿನಗಿಲ್ಲ. ನನಗೆ ಒಳ್ಳೆ ಹೆಂಡತಿ ಕೊಟ್ಟಿದೆ, ನಿನಗಿಲ್ಲ. ನನಗೆ ಒಳ್ಳೆ ಮಕ್ಕಳು ಕೊಟ್ಟಿದೆ, ನಿನಗಿಲ್ಲ ಅನ್ನುವ ರೀತಿಯ ಮಾತುಗಳನ್ನ ನಾವು ಆಡಿ ಇನ್ನೊಬ್ಬರನ್ನ ರೇಗಿಸಿರೋದು, ಅಥವಾ ಇನ್ನೊಬ್ಬರು ನಮ್ಮನ್ನ ಆ ರೀತಿ ಮಾಡಿರೋದಾದ್ರೆ ನಾವು ಯಾರ ಸ್ಥಾನದಲ್ಲಿ ನಿಲ್ಲಬೇಕು ಇವತ್ತಿನ ದಿವಸ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ನಾವು ಒಂದು ವೇಳೆ ರೇಗಿಸುವಂತ ವ್ಯಕ್ತಿಗಳಾಗಿರೋದು, ನಾವು ಹಾಗಾರಳು ಪೆನಿನಳ ಸ್ಥಾನದಲ್ಲಿದ್ದೇವೆ. ಒಂದು ವೇಳೆ ನಾವು ರೇಗಿಸಿಕೊಳ್ಳುವಂತ ವ್ಯಕ್ತಿಗಳಾಗಿದ್ದರೆ ಸಾರಳು ಮತ್ತು ಹನ್ನಳ ರೀತಿಯಲ್ಲಿ ನಾವಿದ್ದೇವೆ. ಕಣ್ಣೀರಿನ ಸರಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಇರುವವರಾಗಿ, ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಅನ್ನ ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣ ಏನು? ನನ್ನ ವ್ಯಸನ ಪಡುವುದಕ್ಕೆ ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ನೋಡ್ರಿ, ಎಂತ ಒಳ್ಳೆ ಗಂಡನನ್ನ ದೇವರು ಹನ್ನಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತೇವೆ. ಹಲ್ಲೆಲೂಯಾ. ಅದು ಇವತ್ತಿನ ದಿವಸ ನಮ್ಮ ಟಾಪಿಕ್ ಅಲ್ಲ. ನಾವು ಈಗ ನಮಗಿರುವಂತ ವಿಚಾರ, ಯಾವ ರೀತಿಯಲ್ಲಿ ಈ ಹಾಗರಳು ಈ ಒಂದು ಸಾರಳನ್ನ ತಾತ್ಸಾರ ಮಾಡಿರ್ಬೋದು. ನಾನು ನೋಡುವಾಗ ಪೆನಿನಳು ಯಾವ ರೀತಿಯಲ್ಲಿ ಹನ್ನಳನ್ನ ತಾತ್ಸಾರ ಮಾಡಿದ್ಲೋ ಆ ರೀತಿಯಲ್ಲಿ ತಾತ್ಸಾರ ಮಾಡಿರಬಹುದು. ಇನ್ನು ಅತಿರೇಕಕ್ಕೆ ನೋಡುವುದಾದ್ರೆ 2ನೇ ಸಮುವೇಲನ 6ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ ಯಾವ ರೀತಿ ರೇಗಿಸಿರ್ಬೋದು ಈ ಅಗಾರಳು ಸಾರಳನ್ನ ಅಂತ ನೋಡುವಾಗ 2ನೇ ಸಮುವೇಲನು 6ನೇ ಅಧ್ಯಾಯ 16ನೇ ವಚನ, ಮನುಷ್ಯವು ದಾವಿದ ನಗರದೊಳಗೆ ಏನಾಗಿದೆ, ಮನುಷ್ಯ ಅಷ್ಟೂ ದಿನ ಯಾವುದೋ ಒಂದು ಊರಲ್ಲಿತ್ತು, ಒಬೇದೆದೋಮನ ಮನೆಯಲ್ಲಿತ್ತು. ಈಗ ಅಲ್ಲಿಂದ ಆ ಒಂದು ಮನುಷ್ಯವನ್ನ ತನ್ನ ಪಟ್ಟಣಕ್ಕೆ ಕರೆದುಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ದಾವಿದನು ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡುವ ಸಮಯದಲ್ಲಿ ಆತನು ಸಂತೋಷದಿಂದ ತುಂಬಿದವನಾಗಿ, ಆತ್ಮ ಪರವಶನಾಗಿ, ನನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಯಾರು ಇದ್ದಾರೆ ಅನ್ನೋದನ್ನ ನೆನೆಸದೆ ನನ್ನ ದೇವರು ಮತ್ತು ನಾನು ಅಂದುಕೊಂಡಿದ್ದ ಒಂದು ಆರಾಧನೆಯನ್ನು ಆತನ ಮಾಡ್ತಾನೆ.
ಆ ಆರಾಧನೆಯನ್ನು ಇವತ್ತಿನ ದಿವಸದ ಆರಾಧನೆ ನಾಯಕರು ಏನಂತ ಇದ್ದಾರೆ ಅಂತಂದ್ರೆ, ನಾವು ದಾವಿದನಂತೆ ಕುಣಿಯುತ್ತಾ ನಾವು ಆರಾಧನೆ ಮಾಡೋದು. ನೋಡ್ರಿ, ಆತ್ಮ ಪರವಶವಾಗಿ ಕುಣಿಯೋದು ಬೇರೆ ಇದೆ, ಸ್ಟೆಪ್ ಹಾಕೊಂಡು ಕುಣಿಯೋದು ಬೇರೆ ಇದೆ. ಸ್ಟೆಪ್ ಹಾಕೊಂಡು ಕುಣಿಯೋದು ಬೇರೆ ಇದೆ, ಆತ್ಮ ಪರವಶವಾಗಿ ಕುಣಿಯೋದು. ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ, ಸ್ಟೇಜಲ್ಲಿ ನಿಂತವರು ಸ್ಟೆಪ್ ಕಲಿಸ್ತಾ ಇರ್ತಾರೆ, ಕೆಳಗಡೆ ನಿಂತವರು ಸ್ಟೆಪ್ ಕಲಿತಾ ಇರ್ತಾರೆ. ಕೊನೆಗೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ಪಬ್ ಡ್ಯಾನ್ಸ್ ತರ ಆಗಿದೆ ಆರಾಧನೆ. ಲೈಟ್ಸ್, ಕತ್ಲೆ, ಅದೇ ರೀತಿಯಲ್ಲಿ ಮೇಲೆ ನಿಂತವರು ಒಂದು ವ್ಯತಿರಿಕ್ತವಾದ ರೀತಿಯಲ್ಲಿ ಆಡೋದಾಗ್ಲಿ, ಆ ಸ್ಟೆಪ್ಗಳನ್ನು ಕಲಿಸಿಕೊಡೋದಾಗ್ಲಿ, ಒಂದು ರೀತಿಯಲ್ಲಿ ಏನದಂದ್ರೆ ಈ ಫಿಟ್ನೆಸ್ ಡ್ಯಾನ್ಸಸ್ ಬರುತ್ತೆ, ಆ ಫಿಟ್ನೆಸ್ ಡ್ಯಾನ್ಸ್ಗಳು ಈ ದಿವಸದ ಒಂದು ವರ್ಷಪ್ಗಳಾಗಿದ್ದಾವೆ. ನೋಡ್ರಿ, ಯಾರಿಗೂ ಕೂಡ ಇಲ್ಲಿ ದಾವಿದನು ಯಾವುದೇ ಕೊರಿಯೋಗ್ರಫಿ ಮಾಡಿ ಅದು ಡ್ಯಾನ್ಸ್ ಮಾಡಿದಂತ ಅಥವಾ ನೃತ್ಯ ಮಾಡಿದಂತ ನೃತ್ಯ ಅಲ್ಲ. ನಮ್ಮ ಸಭೆಯಲ್ಲಿ ಆ ಒಂದು ನೃತ್ಯಕ್ಕೆ ಅವಕಾಶನೇ ಇಲ್ಲ. ಯಾಕೆಂತಂದ್ರೆ ನಾವು ನೃತ್ಯವನ್ನ ಸ್ಟಾಪ್ ಮಾಡಿದ್ದೇವೆ. ಯಾಕೆಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಈ ಲೋಕದ ಡ್ಯಾನ್ಸ್ ಅನ್ನ ಕಲಿಯಬಾರದು. ಯಾವ ಡ್ಯಾನ್ಸ್ ಅನ್ನು ಕಲಿಬೇಕು ಅಂತಂದ್ರೆ, ಕರ್ತನಿಗೆ ಆತ್ಮ ಪರವಶರಾಗಿ ಆರಾಧನೆ ಮಾಡುವಂತ ಆ ಒಂದು ನೃತ್ಯವನ್ನ ಕಲಿಬೇಕು. ಹಲ್ಲೆಲೂಯಾ. ಮಿರಿಯಾಳು ದಮ್ಮಡಿಯನ್ನ ಬಡಿಯುತ್ತಾ ಆರಾಧನೆ ಮಾಡಿದ್ಲು. ಆಕೆ ಯಾವ ಕೊರಿಯೋಗ್ರಫಿಯನ್ನು ಒಂದು ಆಕೆಯ ಕೊರಿಯೋಗ್ರಫರ್ ಯಾರಾಗಿದ್ದಾನೆ, ಅಥವಾ ಕೊರಿಯೋಗ್ರಫರ್ ಎಲ್ಲಿ ಕೊರಿಯೋಗ್ರಫಿ ನಡೆಯಿತು, ಅದು ಯಾವ ವಿಚಾರಕ್ಕಾಗಿ ಹಾಕಿದ್ದಾರೆ? ಯಾಕೆಂದ್ರೆ ಐಗುಪ್ತ ದೇಶದಲ್ಲಿ ಅವರು ಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ರು. ಅನೇಕರು ಪ್ರಾಣವನ್ನ ಕಳೆದುಕೊಂಡ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ರು. ಅವರ ತಂದೆಗಳು ತಾಯಿಗಳು ವೃದ್ಧರಾದರೂ ಕೂಡ ಕೆಲಸ ಮಾಡುವಂತಹ ನಿರ್ಬಂಧ ಇತ್ತು. ಅದಕ್ಕೋಸ್ಕರ ಆ ಒಂದು ದಾಸತ್ವದಿಂದ ಬಿಡುಗಡೆ ಹೊಂದಿದಾಗ ಸಂತೋಷದಿಂದ ಮಿರಿಯಾಮಳು ಹಾಡುತ್ತಾ ದಮ್ಮಡಿಯನ್ನು ಬಾರಿಸುತ್ತಾ ದೇವರಿಗೆ ಆರಾಧನೆ ಮಾಡಲು ಎಂದು ನಾವು ನೋಡ್ತಾ ಇದ್ದೇವೆ. ಕರ್ತನು ಆತ್ಮಪರಶವಾದ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವವರನ್ನು ಬಯಸ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಈ ಲೋಕದ ಕೊರಿಯೋಗ್ರಫಿ ಮಾಡಿರುವಂತ ಆ ಡ್ಯಾನ್ಸ್ ಅನ್ನ ಮಾಡಿಕೊಂಡು ಆರಾಧನೆಯನ್ನ ಬಯಸ್ತಾ ಇಲ್ಲ. ಆತ್ಮ ಪರವಶರಾಗಿ ಆರಾಧನೆಯನ್ನ ಕರ್ತನು ಬಯಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ದಾವಿದನು ಈ ಒಂದು ಆತ್ಮಪರವಶನಾಗಿ ನೃತ್ಯವನ್ನ ಮಾಡುವಾಗ ಸೌಲನ ಮಗಳಾದ ಮೀಕಾಳು, ನೋಡ್ರಿ, ತಂದೆಯಂತೆ ಮಗಳು ಕೂಡ ಕಿಟಕಿಯಿಂದ ಏನ್ ಮಾಡ್ತಾ ಇಲ್ಲ, ಹೆಣಕಿ ನೋಡಿ ದಾವಿದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನ ಕಂಡು ಮನಸ್ಸಿನಲ್ಲಿ ಅವನನ್ನು ಏನ್ ಮಾಡಿದ್ಲಂತೆ, ತಿರಸ್ಕಾರ ಮಾಡಿದ್ಲಂತೆ. ಒಂದು ಕಡೆ ಬಾಯಲ್ಲಿ ರೇಗಿಸ್ತಂತ ಆತನನ್ನು ಸಿಟ್ಟು ಬರಿಸುವಂತ ಮಾತುಗಳನ್ನು ಆಡಿರ್ಬೋದು, ಆತನನ್ನು ನೀನು ಅಬ್ಜೆಕ್ಟ್ ಮಾಡಿರ್ಬೋದು, ಅದನ್ನ ನೀನು ಮಾಡಿದ ಸರಿಯಲ್ಲ ಅಂತ ಅನ್ಕೊಂಡು ಹೇಳಿರಬಹುದು. ಅದೇ ರೀತಿಯಲ್ಲಿ ದೇವರ ಒಂದು ವಿಚಾರವಾಗಿ ಆ ಗಂಡನನ್ನ ತಡೆಯುವಂತ ಹೆಂಡತಿ ಇವಳಾಗಿದೆ. ಇವತ್ತಿನ ದಿವಸ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ತಾಯಿಗಳು ನೀವಿದ್ದೀರಿ, ತಂದೆ ತಾಯಿ ಮಕ್ಕಳುಗಳು ನೀವಿದ್ದೀರಿ, ಗಂಡ ಹೆಂಡತಿ ಇದ್ದೀರಿ, ಸಹೋದರ ಸಹೋದರರಿದ್ದೀರಿ. ದೇವರ ಸೇವೆಯನ್ನ, ದೇವರ ಕಾರ್ಯವನ್ನ ಮಾಡುವುದಕ್ಕೆ ನಿಮ್ಮ ಮನೆಯಲ್ಲಿ ಯಾರೇ ಮುಂದೆ ಬಂದರೂ ಕೂಡ ಅದು ನಿಜವಾಗಲೂ ಕೂಡ ದೇವರ ಚಿತ್ತಾನುಸಾರವಾಗಿ ಇಡುವುದಾದ್ರೆ ಅದನ್ನ ಖಂಡಿತವಾಗಿ ತಡೆಯುವುದಕ್ಕೆ ಹೋಗಬೇಡಿ. ಒಂದು ವೇಳೆ ತಡೆಯುವುದಾದ್ರೆ ನೀವು ಮೀಕಾಳರ ರೀತಿಯಲ್ಲಿದ್ದೀರಿ. ಮೀಕಾಳು ಯಾವ ರೀತಿಯಲ್ಲಿ ಒಂದು ದೈವಿಕ ಕಾರ್ಯವನ್ನ ತನ್ನ ಗಂಡನು ಆತ್ಮ ಪರವಶನಾಗಿ ಆತ್ಮದಲ್ಲಿ ನಡೆಸಿದ್ದನ್ನ ಯಾವ ರೀತಿಯಲ್ಲಿ ತಿರಸ್ಕಾರ ಮಾಡಿದಳೋ, ಇವತ್ತಿನ ದಿವಸ ಮನೆಗಳಲ್ಲಿ ನೀವು ಕೂಡ ತಿರಸ್ಕಾರ ಮಾಡ್ತಿದ್ದೀರ. ಅದೆಂದಿಗೂ ಕೂಡ ತಿರಸ್ಕಾರ ಮಾಡೋದಕ್ಕೆ ಹೋಗ್ಬೇಡ್ರಿ ಬಿಡಿ. ಯಾಕಂದ್ರೆ ನೋಡ್ರಿ, ಮೀಕಾಳನ್ನ ನಾವು ನೋಡುವಾಗ ಆಕೆಗೆ ಕೊನೆಗೆ ಏನಂತಂದ್ರೆ ತನಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ಕದೇ ಹೋಯ್ತು ಎಂದು ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಆಕೆ ಸೌಲನ ಮಗಳಾಗಿದ್ಲು. ಸೌಲನು ಯಾವ ರೀತಿಯಲ್ಲಿ ಅನಾತ್ಮಿಕ ವ್ಯಕ್ತಿಯಾಗಿ ಸತ್ತು ಹೋದನೋ ಅದೇ ರೀತಿಯಲ್ಲಿ ಮೀಕಲು ಕೂಡ ಆದಳು. ಆಕೆಗೂ ಕೂಡ ಅರ್ಥವಾಗ್ತಿಲ್ಲ ಯಾಕೆ ದಾವಿದನಲ್ಲಿ ಕುಣಿತಾ ಇದ್ದಾನೆ, ದಾವಿದನಲ್ಲಿ ಆಗ್ತಿರುವಂತ ವಿಚಾರಗಳು ಏನು, ದಾವಿದನಲ್ಲಿ ಆತ್ಮ ಪರವಶ ಉಂಟಾಗುವಂತ ವಿಷಯ ಏನಾಗಿದೆ ಇಲ್ಲಿ ಅನ್ನೋದನ್ನ ಅರ್ಥ ಆಗ್ತಿಲ್ಲ. ಈ ರೀತಿಯಲ್ಲಿ ಮೀಕಾಳು ಇಲ್ಲಿ ಯಾರನ್ನ ರೇಗಿಸ್ತಾ ಇದ್ದಾಳೆ, ದಾವಿದನನ್ನ ರೇಗಿಸ್ತಾ ಇದ್ದಾಳೆ. ಈ ವಿಚಾರವನ್ನ ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ, ತಾತ್ಸಾರ ಮಾಡಿದ್ಲು ಅಂತ ಇದೆಯಲ್ಲ, ಹಾಗಾರಳು ಸಾರಳನ್ನ ತಾತ್ಸಾರ ಮಾಡಿದ್ಲು ಅಂತ ಹೇಳಿದ್ರಲ್ಲ, ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪೆನಿನಳು ಹನ್ನಳನ್ನ ತಾತ್ಸಾರ ಮಾಡಿದ್ಲು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಿಕಾಳಳು ಈ ದಾವಿದನನ್ನ ತಾತ್ಸಾರ ಮಾಡೋದು, ತಿರಸ್ಕಾರ ಮಾಡೋದು, ಆ ರೀತಿಯಲ್ಲಿ ತಾತ್ಸಾರವನ್ನ ಮಾಡೋದು. ಇವತ್ತಿನ ದಿವಸ ನಾವು ಇಲ್ಲಿಗೆ ಸಂದೇಶವನ್ನು ಮುಗಿಸಿಕೊಳ್ಳೋ, ನನ್ನ ವಿಷಯ ಇನ್ನೂ ಮುಗಿದಿಲ್ಲ. ನಾನು ಇವತ್ತಿನ ದಿವಸ ಇನ್ನೂ ಕೂಡ ಆ ಒಂದು ವಿಚಾರದ ಅರ್ಧ ಮಟ್ಟಕ್ಕೆ ಮಾತ್ರ ನಾನು ತಲುಪಿದ್ದೇನೆ. ವೇಗವಾಗಿ ಮುಗಿಸಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸುವುದಾಗಲಿ. ಇವತ್ತಿನ ದಿವಸ ನಾವು
ನಾವು ಕೂಡ ಒಂದು ದೈವಿಕ ಕುಟುಂಬಕ್ಕೆ, ದೈವಿಕ ಸಭೆಗೆ ಬಂದು ಸೇರಿದ್ದೇವೆ. ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ನಮ್ಮನ್ನ ಕರೆದುಕೊಂಡು ಬಂದಂತ ದೇವರಿಗೆ ನಾವು ಯಾವ ರೀತಿ ಚಿರಋಣಿ ಆಗಬೇಕು, ವಂದನೆಯನ್ನು ಸಲ್ಲಿಸುವವರಾಗಿರಬೇಕು. ಕರ್ತನಿಗೆ ಈಗ ನಮಗೆ ಅದ್ಭುತ ಆಗುವುದಕ್ಕೆ ಕರ್ತನು ನಮ್ಮನ್ನ ಸನ್ನಿಧಿಯಲ್ಲಿ ಕಾಯುವಂತೆ ಒಳಪಡಿಸಿದರೂ ಕೂಡ ಅದ್ಭುತಗಳನ್ನ ಮರೆತು ಬಿಡಬಾರದು ಪ್ರೇರೆ. ನಮ್ಮ ಜೀವಿತದಲ್ಲಿ ನಡೆದಿರುವಂತಹ ಎಲ್ಲ ಅದ್ಭುತಗಳ ನೆನೆಸಿ ಆತನಿಗೆ ವಂದನೆ ಹೇಳಬೇಕಾಗಿದೆ. ಆತನನ್ನ ನಾವು, ಆತನ ವಿಚಾರವನ್ನ, ಆತನ ಒಂದು ಸಾನ್ನಿಧ್ಯವನ್ನ ನಾವು ತಾತ್ಸಾರ ಮಾಡಿಕೊಡುದು. ನಾವು ಪ್ರಾರ್ಥನೆ ಎಂದು ಕೂಡ ನಮ್ಮಲ್ಲಿ ತಾತ್ಸಾರ ಇರಬಾರದು. ಆರಾಧನೆ ಎಂದು ಕೂಡ ತಾತ್ಸಾರ ಇರಬಾರದು. ಪ್ರಾರ್ಥನೆ ಎಂದು ಕೂಡ ತಾತ್ಸಾರ ಇರಬಾರದು. ಕರ್ತನ ಸನ್ನಿಧಾನ, ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯ ಧ್ಯಾನ ಎಂದು ಹೇಳುವಾಗ ನಾವು ಮುಂದೆ ಬರುವಂತ, ಅದಕ್ಕೆ ಬೆಂಬಲವನ್ನು ಕೊಡುವಂತ ವ್ಯಕ್ತಿಗಳಾಗಿರಬೇಕು. ವೇಗವಾಗಿ ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ, ತಿರುಗಿ ಹೋಗುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕರ್ತನೆ, ಹಾಗಾರಳ ಜೀವಿತದಲ್ಲಿ ಕರ್ತನೆ ಒಂದು ಮಹಾಕೃಪೆಯನ್ನು ನೀನು ತಂದಿದ್ದೆ. ಆದರೆ ಕರ್ತನೆ, ಹಾಗಾರಳು ಅದನ್ನ ಕರ್ತನೆ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ಒಂದು ಮಹಾಕೃಪೆಯನ್ನ, ನಿನ್ನ ರಕ್ಷಣಾ ಪಾತ್ರೆಯನ್ನು ನಮಗೆ ಕೊಟ್ಟಿದೆಯಾ. ಅದನ್ನು ನಾವು ಉಳಿಸಿಕೊಳ್ಳುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ತಲಾಂತುಗಳನ್ನು ಕೊಟ್ಟಿದೆಯಾ ಕರ್ತನೆ, ಫಲಗಳನ್ನು ಕೊಟ್ಟಿದೆಯಾ, ವರದಾನಗಳನ್ನು ಕೊಟ್ಟಿದೆಯಾ. ಅದೆಲ್ಲವೂ ಕೂಡ ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಲ್ಪಡುವಾಗ ನೀನು ಕಾರ್ಯ ಮಾಡು. ಈ ರೀತಿಯಲ್ಲಿ ಕರ್ತನೆ ನಡೆಯದೆ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತೆಲ್ಲ ಸೈತಾನ ಕಾರ್ಯಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.